ಎಲ್ಲರಿಗೂ ನಮಸ್ಕಾರ. ಬೆಳಗು ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗು ಬೆಳಗಿನಲ್ಲಿ ಬೆಳಕಿದೆ. ಇವತ್ತು ನಾನು ಮಕ್ಕಳು ಎಸಗುವ ಅಪರಾಧ ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೇನೆ. ಈ ಮಕ್ಕಳಿಂದ ಆಗ್ತಕ್ಕಂಥ ಅಪರಾಧ ಜಾಸ್ತಿ ಆಗ್ತಾ ಇದೆಯಂತೆ. ವರದಿಗಳನ್ನು ನಾನು ನೋಡ್ತಾ ಇದ್ದೆ. ಅದು ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ ಕೆಲವು ಪಾಯಿಂಟ್ಗಳನ್ನು ಅಥವಾ ಸೈಕಾಲಜಿಸ್ಟ್ಗಳು ಹೇಳಿರ್ತಕ್ಕಂತಹ ಪಾಯಿಂಟ್ಗಳನ್ನು ಓದಿದೆ. ಈ ಮಕ್ಕಳಿಗೆ ವಿಪರೀತ ಸಿಟ್ಟು ಬರ್ತಕ್ಕಂಥದ್ದು, ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದು, ಕ್ರೈಮ್ಗಳನ್ನು ಮಾಡ್ತಕ್ಕಂಥದ್ದು ಇದೆಲ್ಲ ಜಾಸ್ತಿ ಆಗಿದೆ. ಯಾಕೆ? ಇವತ್ತಿನ ಮಕ್ಕಳಲ್ಲಿ ಮೋರಲ್ ಕಂಪಾಸ್ ಕಡಿಮೆ ಆಗಿದೆ. ಯಾಕೆ? ಅವರಿಗೆ ಮೋರಲ್ ಎಜುಕೇಶನ್ ಕೊಡುವಂತಹ ಪರಿಸ್ಥಿತಿ ಎದುರಾಗಿದೆಯಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಅಲ್ಲಿ ಕೆಲವರು ಹೇಳ್ತಾರೆ, ಇವತ್ತು ಈ ಆಧುನಿಕ ವ್ಯವಸ್ಥೆಯಲ್ಲಿ ವಿಡಿಯೋ ಗೇಮ್ಸು ಇದರಲ್ಲೆಲ್ಲ ಅದೆಲ್ಲ ಈ ವೈಲೆನ್ಸನ್ನು ಅದು ನಾರ್ಮಲೈಸ್ ಮಾಡ್ತಾ ಬರುತ್ತೆ. ಹಾಗಾಗಿ ಮಕ್ಕಳಲ್ಲಿ ಆ ಕ್ರೂರತ್ವ ಜಾಸ್ತಿ ಆಗ್ತಾ ಇದೆ ಅಂತ ಅದನ್ನ ಅವರು ಹೇಳ್ತಾರೆ. ಆಮೇಲೆ ಈ ಫ್ಯಾಮಿಲಿ ಕೂಡು ಕುಟುಂಬದ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥದ್ದು, ಅದು ಮಕ್ಕಳಿಗೆ ಎಮೋಷನಲ್ ಬಾಂಡಿಂಗಿನ ಕೊರತೆ ಉಂಟಾಗಿ ಅವರು ಒಂಥರ ಡಿಪ್ರೆಸ್ ಆಗಿ ಆಂಗ್ಸಿಟಿಗೆ ಒಳಗಾಗ್ತಾರೆ ಅಂತ ಹೇಳ್ತಾರೆ. ಅಂದರೆ ನೋಡಿ, ಮಕ್ಕಳಿಗೆ ಅವರಿಗೊಂದು ಭಾವನಾತ್ಮಕ ಸಂಬಂಧವನ್ನು ಇಟ್ಕೋಬೇಕು ಅನ್ನುವ ಅಥವಾ ಅದು ಇಟ್ಕೋಬೇಕು ಅಂತ ಅವ್ರಿಗೆ ಅನಿಸ್ತಾ ಇರುತ್ತೆ, ಆದರೆ ಅದು ಅವರಿಗೆ ಸಿಗ್ತಾ ಇರಲ್ಲ. ಈಗ ಒಂದು ಸಿಟಿಯಲ್ಲಿ ಬದುಕ್ತಾ ಇರ್ತಾರೆ, ಅವರ ಪೋಷಕರು ಎಲ್ಲ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಇವರಿಗೆ ಸರಿಯಾದ ಸಮಯ ಕೊಡೋದಕ್ಕೆ ಅವರಿಗೆ ಆಗ್ತಾ ಇರಲ್ಲ. ಅದರಿಂದಾಗಿ ಅವರಲ್ಲಿ ಬೇಕಾದಂತಹ ಒಂದು ಭಾವ ಸಂಬಂಧ ಬೆಳೆಯೋದೇ ಇಲ್ಲ, ಅಥವಾ ಭಾವನಾತ್ಮಕವಾಗಿ ಅವ್ರಿಗೆ ಬೇಕಾದಂತಹ ಸಪೋರ್ಟು ಸಿಗದೇ ಇರಲ್ಲ ಎಷ್ಟೋ ಕಡೆ. ಅದರಿಂದಾಗಿ ಈ ರೀತಿ ಆಗುತ್ತೆ ಅಂತ. ಆಮೇಲೆ ಈ ಆನ್ಲೈನ್ ವ್ಯವಸ್ಥೆಗಳು, ಅದರಲ್ಲಿ ಅವ್ರು ನೋಡ್ತಕ್ಕಂಥದ್ದು ಈ ರೀಲ್ಸು ಇದೆಲ್ಲ ಅವ್ರನ್ನ ದಿಗ್ಗೆಡಿಸ್ತಾ ಬರುತ್ತೆ. ಇದರಿಂದ ಅವರು ಹಾಳಾಗ್ತಾ ಹೋಗ್ತಾರೆ ಅಂತ. ಹಾಗಾಗಿ ನಮ್ಮಲ್ಲಿ ಒಂದು ಮೋರಲ್ ಎಜುಕೇಶನ್ ಅನ್ನು ಕೊಡುವ ಅಗತ್ಯತೆ ಬಿದ್ದಿದೆ ಅಂತ ಕೆಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಸೊ ಮಕ್ಕಳಿಗೆ ನಾವು ಏನನ್ನ ಕಲಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ. ಆ ರೀತಿಯಾಗಿ ನಾವು ಮಕ್ಕಳಿಗೆ ಈ ಮೋರಲ್ ಎಜುಕೇಶನ್ ಅನ್ನ ಕೊಡಬೇಕು, ಮತ್ತೆ ನಾವು ಆ ರೀತಿ ಬದುಕಿ ತೋರಿಸ್ಬೇಕು. ಇದು ಬಹಳ ಮುಖ್ಯವಾದ್ದು ಅಂತ. ಮಕ್ಕಳು ಬಹಳ ಬೇಗ ಕಾಪಿ ಮಾಡ್ತಾರೆ, ಇಮಿಟೇಟ್ ಮಾಡ್ತಾರೆ. ಅವ್ರಿಗೆ ಏನು ಕಾಣುತ್ತೆ, ಅವ್ರಿಗೆ ಏನು ಸಿಗುತ್ತೆ ಅದನ್ನು ಅವ್ರು ಇಮಿಟೇಟ್ ಮಾಡೋದಕ್ಕೆ ಹೋಗ್ತಾರೆ. ಹಾಗಾಗಿ ಅದನ್ನು ನಾವು ನೋಡ್ಕೋಬೇಕು. ಅವ್ರಿಗೆ ಸಿಗುವಂಥದ್ದು ಏನೇನು ಅನ್ನೋದನ್ನ ನಾವು ನೋಡಬೇಕು. ಆಗ ಮಾತ್ರ ಒಳ್ಳೆಯ ಮಕ್ಕಳು ಬೆಳೆಯೋದಕ್ಕೆ ಸಾಧ್ಯ ಅಂತ. ನಾವು ಮಕ್ಕಳಿಗೆ ಮೊಬೈಲ್ ನೋಡ್ಬಿಡಿ ಅಂತ ಹೇಳ್ತೀವಿ, ಆದರೆ ನಾವು 24 ಗಂಟೆ ಫೋನ್ ನೋಡ್ಕೋತಾನೆ ರೀಲ್ಸ್ ನೋಡ್ತಾ ಕೂತ್ರೆ ಅವ್ರಿಗೆ ಏನು ಅನ್ಸುತ್ತೆ? ಅವರು ನಮ್ಮನ್ನು ಕಾಪಿ ಮಾಡ್ಕೊಳ್ತಾರೆ. ನೀನೇ ನೋಡ್ತೀಯ, ನಾನು ನೋಡ್ದೆ, ನಾನು ಯಾಕೆ ನೋಡಬಾರ್ದು ಎನ್ನುವ ಪ್ರಶ್ನೆಯನ್ನು ಅವರು ಕೇಳ್ತಾರೆ. ಹಾಗಾಗಿ ಈ ಮಕ್ಕಳಲ್ಲಿ ನಾವು ಎಷ್ಟು ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂದರೆ, ಇವತ್ತಿನ ಮಕ್ಕಳನ್ನ ಬೆಳೆಸುವ ವಿಚಾರದಲ್ಲಿ ಅವರು ನಮ್ಮನ್ನು ಕಾಪಿ ಮಾಡ್ತಾ ಇರ್ತಾರೆ, ನಮ್ಮನ್ನೇ ಇಮಿಟೇಟ್ ಮಾಡ್ತಾರೆ ಅನ್ನೋದು ನಮ್ಮ ತಲೆಯಲ್ಲಿ ಇರಬೇಕು. ನಾವು ಬಾಯಿ ಮಾತಲ್ಲಿ ಒಂದು ಹೇಳೋದು, ನಾವೇ ಬೇರೆ ಥರ ವರ್ತಿಸ್ತಾ ಇದ್ದರೆ ಅವ್ರ ಮೇಲೆ ಅದು ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡುತ್ತೆ. ಹಾಗಾಗಿ ನಾವು ಏನು ಹೇಳ್ತಾ ಇದ್ದೇವೋ ನಾವು ಅದೇ ಆಗಿರ್ಬೇಕಾಗ್ತದೆ. ಆಗ ಮಾತ್ರ ಒಂದು ಬದಲಾವಣೆಯನ್ನು ತರುವುದಕ್ಕೆ ಸಾಧ್ಯ. ಮಕ್ಕಳಲ್ಲಿ ನಾವು ಹೇಳೋದಕ್ಕೂ ನಾವು ಮಾಡೋದಕ್ಕೂ ಸಂಬಂಧ ಇರಬೇಕು. ಹೀಗಾಗಿ ಮಕ್ಕಳನ್ನ ನಾವು ಈ ಅಪರಾಧವನ್ನು ತಡೆಯೋದಕ್ಕೋಸ್ಕರವಾಗಿ ಆದರೂ ಉತ್ತಮ ರೀತಿಯ ವಾತಾವರಣವನ್ನು ಅವರಿಗೆ ಕಲ್ಪಿಸುವ ಜವಾಬ್ದಾರಿಯನ್ನು ಇಟ್ಟುಕೊಳ್ಳೋಣ. ಧನ್ಯವಾದಗಳು.